ಫ್ರೆಂಡ್ಸ್, ಒಂದು ಆರ್ಡ್ರು ಅಣ್ಣ ಮಾಡಿದ್ರು ನಾನ್ ಸ್ಟಿಕ್ ತವಾ. ಸೊ ನಾನು ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ಆರ್ಡ್ರ್ ಮಾಡಿ ಅಣ್ಣ ನಾನು ತಗೋತೀನಿ ಅಂತ ಅಂದೆ. ಇವಾಗ ಬಂದಿದ್ದೆ ಪಾರ್ಸಲು. ಸೊ ಓಪನ್ ಮಾಡೋಣ, ಏನು ಎಷ್ಟು ಅಂತ ಹೇಳಿ ಹೇಳ್ತೀನಿ. ಚೆನ್ನಾಗಿದೆ ತವಾ, ನೀರು ದೋಸೆ ಹಾಕೊಳ್ಳೋಕೆ ಚೆನ್ನಾಗಿದ್ದಾರಮ್ಮ. ನೀವು ಯೂಸ್ ಮಾಡಿದ್ದೀರಲ್ಲ? ನೋಡಿ ಫ್ರೆಂಡ್ಸ್, ಇದು ಕಾಣುತ್ತೆ ಅನಿಸುತ್ತೆ. 478 ಕಾಣ್ತಾ ಇದೆ ನನೀಶಾ, 478. ಅಮ್ಮ ಇದು ಮಂಡ ಐತೆನೋ? ಮಂಡ ಇದೆ. ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನಾನ್ ಸ್ಟಿಕ್ ತಗೊಂಡಿದ್ದು. ನಾವು ಬರೀ ದೋಸೆಗೆ ಅಷ್ಟೇ ಯೂಸ್ ಮಾಡೋದು. ಒಳಗೆ ಇದೆಯಲ್ಲ ಹಂಚು, ಅದು ಯಾಕೆ ಹಾಕ್ತೀವಿ? ನೋಡಿ ಫ್ರೆಂಡ್ಸ್, ದೊಡ್ಡದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ತವಾ. ಸೇಮ್ ನಿಮ್ದು ಸೇಮ್ ಹಿಂಗೆ ಇದೆ ನೋಡಿ. ನಾನ್ ಸ್ಟಿಕ್ ತವಾ ತುಂಬ ಚೆನ್ನಾಗಿದೆ. 478 ಫ್ರೆಂಡ್ಸ್. ಇದೆ. ಸೊ ನಾನು ಊರಿಗೆ ಹೋಗಿ ಬರೋಷ್ಟರಲ್ಲಿ ಬಂದಿದೆ ಆರ್ಡರು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ದೀಪಣ್ಣ. ಅವ್ರಿಗೆ ಹೇಳಿ ಥ್ಯಾಂಕ್ಸ್ ಅಂತ. ದೀಪಣ್ಣ ಥ್ಯಾಂಕ್ಸ್. ದೀಪಕ್ಕಿಗೆ ಹೇಳ್ಬೇಕು, ನನಗೆಲ್ಲ ಥ್ಯಾಂಕ್ ಯು. ನನ್ನ ಹತ್ರ ನಾನ್ ಸ್ಟಿಕ್ ಒಂದೊಂದು ಇರಲಿಲ್ಲ. ಹಾಗೆ ಇದು ನಮ್ಮ ಗುಂಜು ತಗೊಂಡು ತಿಕ್ಕಬಾರ್ದು. ಸೊ ಲೈಟಾಗಿ ಇದರಿಂದನೇ ತಿಕ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಕೈಯಿಂದನೇ ಸೋಪ್ ಹಚ್ಕೊಂಡು ತೊಳಿಬೋದಲ್ಲ ನಮ್ಮ. ಇದು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆನಾ ಫ್ರೆಂಡ್ಸ್? ನೋಡಿ, ನಿಮಗೂ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಮನೆಯಲ್ಲೇ ಕುತ್ಕೊಂಡು ಏನೆಲ್ಲ ಆರ್ಡರ್ ಮಾಡ್ಬೋದು ಅಲ್ವೇನಮ್ಮ? ಈಗ ಕಲ್ತಿದ್ದಾರಂತ ಎಲ್ಲ ಮಾಡ್ಕೊಂಡೆ. ಇಲ್ಲ ಸೋಪಿನ ಪುಡಿ ತಗೊಂಡೆ. ಸೋಪಿನ ಪುಡಿನೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಫರಲ್ಲಿ ಸಿಗುತ್ತಲ್ಲಮ್ಮ ಸೋಪಿನ ಪುಡಿ. 400 ಚಿಲ್ಲರೆ ಜಾಸ್ತಿ ಅಲ್ಲ ಅಂದ್ರೆ ಅದು ರೇಟ್ ಇರೋದು ಎಷ್ಟು? 1300. ಅದು ನಿಮಗೆ ಬರೋದು 800. 901 rupees. ನೋಡಿ ಫ್ರೆಂಡ್ಸ್, ಆಫರ್ ನೋಡ್ತಾ ಇರ್ಬೇಕಂದ್ರೆ ಗೊತ್ತಾಗುತ್ತೆ. ಆಫರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇಲ್ಲದ್ರೆ ಗೊತ್ತಾಗಲ್ಲ. ಚೆನ್ನಾಗಿದೆ ಅಲ್ಲ? ಪೈನ್ ಚೆನ್ನಾಗಿದೆ. ನಾನು ಸೇಮ್ ಅದೇ, ಸಖತ್ತಾಗಿದೆ. ಇವಳು ಏನದು, ಏನ್ ದೋಸೆನೆ? ನೀರು ದೋಸೆ. ನೀರ್ ದೋಸೆ. ನೀರ್ ದೋಸೆ ಚಿಕನ್ ಸಾರ್ ದಿಢೀರ್ ಅಂತ ಇದ್ರಲ್ಲಿ ಹಾಕೋಬೇಕು. ಒಂದ್ಸತಿ ಟ್ರೈ ಮಾಡ್ತೀನಿ ನೀರ್ ದೋಸೆ. ನಾವು ಮೊನ್ನೆ ಮಾಡಿ ನೋಡ್ರಿ ತವಾ, ದೋಸೆ ತವಾ. ಹೋಳಿಗೆನೂ ಹಾಕೋಬಹುದು, ಬಟ್ ಚಪಾತಿ ಗಿಪಾತಿ ಎಲ್ಲ ಹಾಕೋಂಗಿಲ್ಲ. ಚೆನ್ನಾಗಿತ್ತಲ್ಲ ನಾನ್ ಸ್ಟಿಕ್. ಅಲ್ಲಿ ಅಡ್ರೆಸ್ಸಿಗೆ ಆರ್ಡರ್ ಮಾಡಿದ್ದು ತಗೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಇವರು ಫೋರಲ್ಲಿ ಮುಳುಗಿದ ತಂದು ಪಕ್ಕಕ್ಕೆ ಇಟ್ಟರು ನೋಡಿಲ್ಲ. ಇವಾಗ ಮದ್ವೆಗೆ ಹೋಗ್ತಾ ಇದೀವಿ, ರೆಡಿ ಆಗಿದ್ದೀವಿ. ಆಲ್ರೆಡಿ ಟೈಮ್ ಆಯ್ತು. ಸೊ ಬನ್ನಿ, ಟೈಮ್ ಆಯ್ತು, ಹೋಗೋಣ ಬನ್ನಿ. ಶಾ ಚೆನ್ನಾಗಿ ಕಾಣ್ತಿದ್ದೇನೆ, ಸಖತ್ತಾಗಿ ಕಾಣ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೀರೆ ಉಟ್ಕೊಂಡು ಇವಾಗ ಮದ್ವೆಗೆ ಹೋಗ್ತಾ ಇದ್ದೀನಿ. ಸೊ ಗಿಫ್ಟ್ ತಗೊಂಡು ಹೋಗೋದಾ ಏನಾದ್ರು ಏನ್ ಗೊತ್ತಾ ಫ್ರೆಂಡ್ಸ್, ಇದು ಒಂದು ಗಿಫ್ಟ್ ಕೊಡೋದ್ಕಿಂತ ಈ ತರ ಪ್ಯಾಕೆಟ್ ಅಲ್ಲಿ ದುಡ್ಡು ಹಾಕಿ ಕೊಟ್ಬಿಟ್ರೆ ಅವರಿಗೆ ಯೂಸ್ ಆಗುತ್ತೆ. ಸೊ ನಾವು ಜಾಸ್ತಿ ಅಂತಂದ್ರೆ ಕವರಲ್ಲಿ ದುಡ್ಡು ಹಾಕಿ ಕೊಟ್ಬಿಡ್ತೀವಿ. ಸೊ ಬನ್ನಿ ಮಾಡೋಣ, ಲೇಟ್ ಆಯ್ತು. ಒಟ ಅಂತಿದ್ದಾರೆ. ಮಾತಾಡ್ತಿರ್ಲಿಲ್ಲ ಅವಾಗ. ಎಲ್ಲ ಫೋನ್ ನಂಬರ್ ಇಟ್ಕೊಳ್ರಿ, ನೀವು ಮದ್ವೆ ಕರೀರಿ, ಎಲ್ಲರೂ ಬರ್ತೀವಿ ನಾವು. ಅದೇ ಮತ್ತೆ ಬೆಂಗಳೂರಿಗೆ ಬರ್ತೀವಿ ನಾವು.
ನೋಡಿದ್ರಲ್ಲ ಯಾರು ಇವರು ಅಂತ ಅಂದ್ಕೊಂಡ್ರ. ಸೊ ಆ್ಯಕ್ಚುಲಿ ಇವ್ರು ಬಂದಾಗ ನಾನು ಮನೆಯಲ್ಲಿ ಮಲಗಿದ್ದೆ. ಅಮ್ಮ ಕಾಲ್ ಮಾಡಿದರು, ನನ್ನ ಮಗಳು ರಿಸೀವ್ ಮಾಡಿ ಸೊ ಹಿಂಗೆ ಬಂದಿದ್ದಾರೆ ಅಂತಂದರೆ ಅಮ್ಮ ಮಲಗಿದ್ದಾಳೆ ಅಂತ ಹೇಳಿದ್ಲಂತೆ ಅಮ್ಮಂಗೆ. ಬಂದು ನನಗೆ ಎದ್ದೇಳಿಸಿದ್ಲು. ಸೊ ಇವ್ರು ಬಂದಿದ್ದಾರೆ ಪುಷ್ಪಕ್ಕ ಲತಕ್ಕ ಅಂತ ಹೇಳಿ. ಸೊ ನಿದ್ದೆ ಮಾಡಿರೋಳು ಎದ್ದು ಬಿಟ್ಟು ಫ್ರೆಶ್ ಬೇಗ ಬೇಗ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ನನ್ನ ನೋಡಿ ಅವರು ಎಷ್ಟು ಖುಷಿಯಾದರು ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾದರು. ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಅಂದರೆ ನಮ್ಮ ಮನೇಲಿ ಭೇಟಿಯಾಗಿದ್ದಾರೆ. ಸೊ ನಾನಂತೂ ತುಂಬ ಲಾಂಗ್ ಗ್ಯಾಪಲ್ಲಿ ನಾನು ಅವರಿಗೆ ಭೇಟಿಯಾಗಿರೋದು. ತುಂಬ ಖುಷಿಯಾಯಿತು ನನಗೆ ಅವ್ರ ಜೊತೆಗೆ ಮಾತಾಡಿ ಸಮಯ ಕಳೆದು. ನಮಗೆ ಎಷ್ಟೇ ಹೊಸ ಪರಿಚಯ ಆದರೂ ನಮಗೆ ಹಳಬರು ಸಿಕ್ಬಿಟ್ರೆ ಏನೋ ಅದೊಂಥರ ಖುಷಿಯಾಗ್ಬಿಡುತ್ತೆ. ಅದೊಂಥರಲ್ಲ ಓಲ್ಡ್ ಈಸ್ ಗೋಲ್ಡು ಅಂತ ಹೇಳಿ ಹಾಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಬೆಂಗಳೂರಲ್ಲಿ ಇರ್ತಾರೆ ಇವ್ರ ಮಗಳು ಮತ್ತು ಮಗ ಇಬ್ಬರು ಫಾರಿನಲ್ಲಿ ಹೋಗಿದ್ದಾರೆ ಎಜುಕೇಷನ್ ಅಲ್ಲಿ ಡಿಗ್ರಿ ಮಾಡಲಿಕ್ಕೆ. ಸೊ ನೆಕ್ಸ್ಟು ಬೆಂಗಳೂರಿಗೆ ಬಂದಾಗ ಭೇಟಿಯಾಗಿ ಅಂತ ಅಂದರು. ಸೊ ಅವರು ದಾವಣಗೆರೆಯಲ್ಲಿ ಇರ್ತಿದ್ರು, ಈಗ ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿದ್ದಾರೆ. ಇಲ್ಲ ಆ್ಯಕ್ಚುಲಿ ಹೊರಡ್ತೀನಿ ನಾಳೆ ನೈಟು. ನನಗೆ ನಾಳೆ ನಾಡಿನಿಂದ ಫುಲ್ಲು ಬ್ಯುಸಿ. 15ನೇ ತಾರೀಕು ನಮಗೆ ಕಾಣಿಸ್ತು. ಖುಷಿ ಆಯ್ತು ನಿಜ, ನನಗೂ ಖುಷಿ ಆಯ್ತು. ಎಲ್ಲರೂ ಸಿಕ್ಕಿದ್ದು ತುಂಬ ಖುಷಿ ಆಯ್ತು. ಬರ್ಲೇನಪ್ಪ ಇರೋ ಖುಷಿ ಅಂತ ಬರಂಗಿಲ್ಲ ಬಾಯಿ ನನಗೆ. ಖುಷಿ ಅಕ್ಕಲ್ಲ ನಮ್ಮ ಅಕ್ಕ ಇದ್ದಿದ್ರೆ ಇನ್ನೂ ಒಬ್ಳು ಆದರೆ ಸೊ ಹೋಗುವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಎಷ್ಟೇ ಇದ್ದರೂ ಓಲ್ಡ್ ಈಸ್ ಗೋಲ್ಡ್. ತುಂಬ ಖುಷಿ ಆಯಿತು. ಮತ್ತು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.